ಹೆಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ನಾನು ಈ ಕಡೆಯಿಂದ ಭುವನ. ಇವತ್ತು ನಾವು ಮಾಡ್ತಿರೋ ಅಡುಗೆ ಚಿಲ್ಕವರೆ ರೈಸ್ ಬಾತ್. ಚಿಲ್ಕವರೆಕಾಳು ಮೊನ್ನೆ ಅವರೆಕಾಯಿ ತಂದಿದ್ನಲ್ಲ, ಅದರಲ್ಲಿ ಸ್ವಲ್ಪ ಇನ್ನೂ ಉಳಿದಿತ್ತಲ್ವ, ಅದರಲ್ಲಿ ಏನು ಮಾಡೋದು, ಇನ್ನು ಹಿಚ್ಕಿನ ಬೇಳೆ ಸಾಂಬಾರು ಮಾಡಿದ್ರೆ ತುಂಬ ಲಾಂಗ್ ಪ್ರಾಸೆಸ್ಸು. ನಂಗೆ ಓದ್ಕೊಳ್ಳೋದು ತುಂಬ ಇದೆ. ಸೊ ಅದಕ್ಕೆ ಆಲ್ಮೋಸ್ಟ್ ತುಂಬ ಸಮಯ ಹಿಡಿದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಮೂಲಿ ಹೆಂಗಿದ್ರು ಚಿಲ್ಕವರೆ ಎತ್ತಿಟ್ಕೊಂಡು ಸೈಡ್ಗೆ ಇಡಬೇಕು. ಸೊ ಅದನ್ನು ಹಾಕಿ ಸಿಂಪಲ್ಲಾಗಿ ರೈಸ್ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ರೈಸ್ ಬಾತ್ ಮಾಡ್ತಿದ್ದೀನಿ ಇವತ್ತು. ಹಾಗೆ ಮೊನ್ನೆ ಮಾರ್ಕೆಟಿಂದ ತಂದಿದ್ದಿತ್ತು ಸ್ವಲ್ಪ ಎಲ್ಲ ತರಕಾರಿ ಹಾಗೆ ಉಳಿದಿತ್ತು, ಮಾಡಿರಲಿಲ್ಲ. ಎಕ್ಸಾಮ್ ಇರೋದ್ರಿಂದ ಏನೂ ಅಡುಗೆ ಮಾಡೋದಕ್ಕೂ ಆಗ್ತಾಯಿಲ್ಲ, ತಿನ್ನೋದಕ್ಕೂ ಆಗ್ತಾಯಿಲ್ಲ. ಸೊ ಹಂಗಾಗಿ ಏನು ಸಿಂಪಲ್ಲಾಗಿ ಆಗುತ್ತೋ ಆದಷ್ಟು ಬೇಗ ಕ್ವಿಕ್ಕಾಗಿ ಮಾಡೋಣ, ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ ಈಗ ಅದೇ ತರಕಾರಿ ಮತ್ತು ಚಿಲ್ಕವರೆ ಎರಡೂ ಹಾಕಿ ಸಿಂಪಲ್ಲಾಗಿ ರೈಸ್ ಬಾತ್ ಮಾಡ್ಕೊಳ್ಳೋಣ ಅಂತ. ಚಿಲ್ಕವರೆ ಎಲ್ಲ ತಿಕ್ಕಿ ಸೈಡ್ಗೆ ಇಟ್ಟಿದ್ದಾಯಿತು, ಆ ಸಿಪ್ಪೆ ಎಲ್ಲ ಇದು ಮಾಡಿ. ಈ ಕಡೆ ಒಂದು ಸೈಡ್ಗೆ ಮಾಮೂಲಿ ಪಲಾವ್ ದಿನಸಿ ಬರುತ್ತಲ್ಲ, ಪಲಾವ್ಗೆ ಏನೇನು ಹಾಕ್ತೀವಿ, ಎಲೆ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಕಸೂರಿ ಮೇಥಿ, ಸೋಂಪು ಕಾಳು, ಈ ಥರ ಇದನ್ನೆಲ್ಲ ಸ್ವಲ್ಪ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಣ್ಣೆ ಬಳಸ್ಕೊತೀರೋ ಅಥವಾ ತುಪ್ಪ ಬಳಸ್ಕೊತೀರೋ ಅದು ನಿಮ್ಮ ಅನುಕೂಲ. ಎಸ್ಪೆಷಲಿ ಇದು ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿದ್ದು ಅಡುಗೆ ನಿಜವಾಗ್ಲೂ. ಯಾಕಂದರೆ ತುಂಬ ಕ್ವಿಕ್ಕಾಗಿ ಆಗುತ್ತೆ. ಅಮ್ಮ ಇಲ್ದಿದ್ದಾಗ ನಾನು ಇದೇ ಥರ, ಯಾಕಂದರೆ ಆಲ್ಮೋಸ್ಟ್ ಸೋಂಬೇರಿ ಅಲ್ವಾ, ನಾನು ಇದೇ ಥರ ಅಡುಗೆಗಳು ಮಾಡ್ಕೊಳ್ಳೋದು. ಅಮ್ಮ ಇದ್ರೇ ಅಮ್ಮ ನಂಗೆ ಬಸ್ಸಾರು ಮಾಡಿಡು, ಅಮ್ಮ ನಂಗೆ ಸೊಪ್ಪು ಸಾರು ಮಾಡಿಡು, ಅಮ್ಮ ನನಗೆ ಎಣ್ಣೆ ಬದನೇಕಾಯಿ ಸಾರೇ ಮಾಡಬೇಕು, ಮುದ್ದೆನೇ ಬೇಕು ಅಂತ ಹಠ ಮಾಡೋದು. ಅದೇ ಅಮ್ಮ ಊರಿಗೆ ಹೋಗಿದ್ದರೆ ಏನು ಸಿಕ್ಕಿದ್ರು ಓಕೆ. ಯೂಶ್ವಲಿ ನಾನಂತೂ ಪುಳಿಯೋಗರೆ ಮುಟ್ಟೋದೇ ಇಲ್ಲ. ಪುಳಿಯೋಗರೆ ಅಂದರೆ ಆ ಜನ್ಮ ಶತ್ರು ಅನ್ನೋ ಥರ ಟ್ರೀಟ್ ಮಾಡ್ತೀನಿ ಪುಳಿಯೋಗರೆನ. ಬಟ್ ಅಮ್ಮ ಇಲ್ಲ ಅಂತಂದಾಗ ಈ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ ಬರುತ್ತಲ್ಲ, ಅದರಲ್ಲೂ ಸಹ ನಾನು ಅಡುಗೆ ಮಾಡ್ಕೊಂಡು ತಿಂದಿದ್ದೀನಿ. ಅಂದರೆ ಆ ರೇಂಜಿಗೆ ಅಡ್ಜಸ್ಟ್ ಆಗಿಬಿಡ್ತೀನಿ ಅಂತ ಅರ್ಥ. ಅದೇ ಅಮ್ಮ ಇದ್ದರೆ ಕೊಂಬು ಬರುತ್ತೆ, ಕೇಳಿದ್ದ ಅಡುಗೆನೇ ಬೇಕು. ಸೊ ಹಾಗಾಗುತ್ತೆ. ಇಲ್ಲಿ ನೋಡೋಣ, ಸಿಂಪಲ್ಲಾಗಿ ಒಂದು ಟೊಮೆಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ದಿನಸಿ ಇದೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು, ನಾರ್ಮಲ್ ಏನು ತರಕಾರಿ ಇದೆಯೋ ಎಲ್ಲ ತರಕಾರಿ ಇದ್ರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಹಾಗೆ ಮೊನ್ನೆ ಮಾರ್ಕೆಟಿಂದ ತಂದಿದ್ದಿದ್ದು ಆ್ಯಕ್ಚುಲಿ ತೆಂಗಿನಕಾಯಿ ಅಂತೂ ತುಂಬ ಇತ್ತು, 4-5 ತೆಂಗಿನಕಾಯಿ ಇತ್ತು. ನಾನು ಅನ್ಕೋತಾನೆ ಇದ್ದೆ, ಓಕೆ ಇದಕ್ಕೆ ಸಪ್ರೇಟು ಕೊಬ್ಬರಿ ಹಾಲು ತೆಗೆದಿಟ್ಟು ಅದು ಸ್ವಲ್ಪ ಹಾಕೋಣ, ಫ್ಲೇವರ್ ತುಂಬ ರಿಚ್ಚಾಗಿ ಬರುತ್ತೆ, ಲೈಕ್ ಗೀ ರೈಸ್ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ. ಮಾಡಬೇಕಾದ್ರೆ ಆನ್ಲೈನ್ ಕ್ಲಾಸಿಗೆ ತಡ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅದೊಂದು ಎಕ್ಸ್ಟ್ರಾ 15 ಮಿನಿಟ್ಸ್ 20 ಮಿನಿಟ್ಸ್ ಆಗೋಗುತ್ತೆ ಟೈಮು. ಅದಕ್ಕೆ ಯಾವುದು ಬೇಡ ಅಂಥೇಳಿ ಓಕೆ ಸಿಂಪಲ್ಲಾಗಿ ರೈಸ್ ಬಾತ್ ಅಂತ ಮಾಡಿಕೊಂಡೆ. ನೋಡಿ ಚಿಲ್ಕವರೆ ಹಾಕ್ತಾಯಿದ್ದೀನಿ ಈಗ. ಹಾಗೇನಾದರೂ ನೀವು ಮಾಡ್ಕೊಂಡಿದ್ದೆ ಆದರೆ ಕೊಬ್ಬರಿ ಹಾಲು ಹಾಕ್ಕೊಂಡು ಮಾಡ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ. ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಹಾಕ್ಕೊಂಡು ಎಗೇನು 1 ಲೋಟ ಅಕ್ಕಿ ತಗೊಂಡಿದ್ದೀನಿ, ಯಾಕಂದರೆ ಇರೋದು ನಾವು ಒಬ್ಬಳೇ ಅಲ್ವಾ. ಈಗ ಮಾಡಬೇಕಾದ್ರೆ ಟೈಮ್ ಎಷ್ಟು, ಐ ಥಿಂಕ್ 7:30 ಆಗಿತ್ತು ಅನಿಸುತ್ತೆ. ನೈಟಿಗೆ ಡಿನ್ನರ್ಗೆ ಮಾತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಸೈಡ್ಗೆ. ಆ್ಯಕ್ಚುಲಿ ನೆನೆಸೋ ಅಂಥದ್ದು ಗೊತ್ತಿಲ್ಲ, ಇತ್ತೀಚೆಗೆ ನಾನು ಯೂಟ್ಯೂಬಿಂದ ನೋಡಿಯೇ ಸ್ವಲ್ಪ ಅಡುಗೆಗಳಿಗೆಲ್ಲ ನೆನೆಸಿಟ್ರೆ ಚೆನ್ನಾಗಿ ಬರುತ್ತಾ ಅಂತ ಟ್ರೈ ಮಾಡ್ತಿರೋದು. ನನಗೇನು ತುಂಬ ವ್ಯತ್ಯಾಸ ಅಂತ ಏನೂ ಅನ್ನಿಸ್ಲಿಲ್ಲ, ಅಕ್ಕಿ ನೆನೆಸೋದ್ರಿಂದ ತೊಳೆದು ಹಾಗೆ ಹಾಕೋದ್ರಿಂದ. ನಂಗೆ ಎರಡೂ ಸೇಮ್ ಅಂತಲೇ ಅನ್ನಿಸ್ತಿತ್ತು, ಯಾಕಂದರೆ ನಾವು ಇಷ್ಟೇ ಮೆಜರ್ಮೆಂಟಿಗೆ ಅಕ್ಕಿಗೆ ಇಷ್ಟು ನೀರು ಅಂತ ಇಟ್ಟಿರ್ತೀವಲ್ಲ. ಸೊ ಹಂಗಾಗಿ ನನಗೇನು ತುಂಬ ವ್ಯತ್ಯಾಸ ಅಂತ ಅನ್ನಿಸ್ಲಿಲ್ಲ, ಎರಡು ಸೇಮ್ ಅನಿಸುತ್ತೆ. ನಾನು ನೆನೆಸಿಟ್ರು ಆ್ಯಸ್ ಇಟ್ ಈಸ್ ಸೇಮು. 1 ಲೋಟ ಅಕ್ಕಿಗೆ 1.5 ಲೋಟ ನೀರು ಹಾಕ್ತೀನಿ, ಸೇಮ್ ಅದೇ ಮೆಜರ್ಮೆಂಟಲ್ಲೇ ನಾನು ನೀರು ತಗೊಂಡು ಹಾಕಿದೆ. ಸೊ ನನಗೇನು ತುಂಬ ಡಿಫ್ರೆನ್ಸಸ್ ಏನು ಕಾಣಿಸ್ಲಿಲ್ಲ. ಹಾಗೆ ರೈಸ್ ಆಗಿದ್ದಾದಮೇಲೆ ತುಂಬ ಚೆನ್ನಾಗೇ ಬಂತು, ಉದ್ರುದ್ರಕ್ಕೆ ಇತ್ತು ರೈಸು. ಇಲ್ಲಿ ಬಂದರೆ ಈಗ ನಾನು ಮಸಾಲ ಪೌಡರ್ ಒಂದು ಹಾಕಿದ್ನಲ್ಲ, ಅದು ಲೈಕ್ ಬಿರಿಯಾನಿಗೆ ಇದಕ್ಕೆಲ್ಲ ಅಂತ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಿ ಮನೇಲಿ ಇನ್ಸ್ಟೆಂಟಾಗಿ. ಮ್ಯಾರಿನೇಟ್ ಮಾಡೋದಕ್ಕೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ
ಅದೇ ಪೌಡರ್ ಇತ್ತು. ಸೊ ನಾನು ಅದನ್ನೇ ಬಳಸ್ತಿದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಅದೇ ಹೇಳಿಲ್ಲ, ತುಂಬ ಕ್ವಿಕ್ಕಾಗಿ, ಸಿಂಪಲ್ಲಾಗಿ, ಈಸಿಯಾಗಿ ಬೇಗ ಆಗಬೇಕು, ಈ ಥರ ಮಾಡ್ತಿದ್ದೀನಿ. ಹಾಗೆ ರುಚಿಯಾಗೂ ಇರಬೇಕು. ಬೇಗ ಮಾಡ್ತಿದ್ದೀನಿ ಅಂತ ಹೇಗಂದರೆ ಹಾಗೆ ಮಾಡಿದ್ರೆ ತಿನ್ನೋಕ್ಕಾಗೋದಿಲ್ವಲ್ಲ, ರುಚಿಯಾಗೂ ಇರಬೇಕು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತು ಆನ್ಲೈನಲ್ಲಿ ಒಂದು ರಿಂಗ್ ಲೈಟ್ ಅಂತಾರಲ್ವ, ಈ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ, ಅದೊಂದು ತರಿಸ್ದೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಅದನ್ನು ಆ್ಯಕ್ಚುಲಿ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳಿಲ್ಲ. ನೋಡೋಣ, ಸಾಧ್ಯ ಆದರೆ ಒಂದು ಅಥವಾ ಅದನ್ನೊಂದು ಶಾರ್ಟ್ ವಿಡಿಯೋ ಆ ಥರ ಮಾಡಿ ಹಾಕ್ತೀನಿ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ತುಂಬ ರೀಸನಬಲಾಗಿ ತೊಗೊಂಡೆ, ತುಂಬ ಚೆನ್ನಾಗಿದೆ. ಈಗ ಎಕ್ಸಾಮ್ ಇರೋದರಿಂದ ಕಂಟಿನ್ಯೂಸ್ಸಾಗಿ ವೀಡಿಯೋಸ್ ಮಾಡಿ ಹಾಕೋದಕ್ಕಾಗ್ತಿಲ್ಲ. ಆಫ್ಟರ್ 15th ಮೇಲೆ ಕಂಟಿನ್ಯೂಸ್ಸಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಇನ್ನೂ 3ರಿಂದ 4 ಸೀರೆ ಕುಚ್ಚು ಕಟ್ಟಬೇಕು. ಮುಂದಿನ ದಿನಗಳಲ್ಲಿ ಸ್ಯಾರಿ ಕುಚ್ಚು ಕಟ್ಟೋ ವೀಡಿಯೋಸು ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕಾಮೆಂಟ್ ಆಲ್ಸೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಎಲ್ಲರಿಗೂ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಕೊನೆಯದಾಗಿ ಒಂದೊಳ್ಳೆ ಮಾತಿಂದ ಈ ವಿಡಿಯೋ ಮುಗಿಸೋಣ. ಬೇಂದ್ರೆ ಅಜ್ಜ ಅವ್ರದ್ದು ಒಂದು 4 ವಾಕ್ಯ ಇದೆ. ನಕ್ಕ ಸಾಯಿರೋ ನಕ್ಕ ಸಾಯಿರಿ, ನಕ್ಕ ಸತ್ತರೆ ನಕ್ಷತ್ರ ಆಗ್ತೀರಿ ಅಂತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೇದು ಬಯಸೋಣ, ನಾವು ಚೆನ್ನಾಗಿರೋಣ, ನಮ್ಮ ಸುತ್ತ ಇರೋರನ್ನು ಖುಷಿಯಾಗಿ ಇಟ್ಕೊಳ್ಳೋಣ. ಆಲ್ವೇಸ್ ಬಿ ಪಾಸಿಟಿವ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೋಡಿದ್ದಕ್ಕೆ ಈ ವಿಡಿಯೋ. ಬಾಯ್.